ಸುಪುತ್ರರಾದಂಥ ನಿಖಿಲ್ ಕುಮಾರಣ್ಣನವರು ಈ ದಿನ ನೆಲಮಂಗಲದಲ್ಲಿ ಮಿಸ್ ಕಾಲ್ ಅಭಿಯಾನ ಮತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಬಂದಿರತಕ್ಕಂಥ ನಿಖಿಲ್ ಅಣ್ಣನವರೇ, ಮತ್ತೋರ್ವರು ಹಿರಿಯರು, ನನ್ನ ಮಾರ್ಗದರ್ಶಕರು ಆದಂತಹ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿದ್ದಂತಹ ಇ ಕೃಷ್ಣಣ್ಣನವರೇ ಮತ್ತು ನಮ್ಮ ಮಾಗಡಿಯ ಮಾಜಿ ಶಾಸಕರು, ಆತ್ಮೀಯರು, ನನ್ನ ಸಹೋದರರಾದ ಮಂಜಣ್ಣನವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರಾದ ತಿಮ್ಮರಾಯಣ್ಣನವರೇ, BDCC ಬ್ಯಾಂಕ್ನ ಮಾಜಿ ಉಪಾಧ್ಯಕ್ಷರಾಗಿದ್ದಂಥ ಜಯಣ್ಣನವರೇ ಮತ್ತು ನಮ್ಮ ಕಸ್ಬಾ ಹೋಬಳಿಯ ಅಧ್ಯಕ್ಷರಾದಂಥ ರಮೇಶ್ ಜಿ ಅವರೇ ಮತ್ತು ನಮ್ಮ ಸೋಂಪುರ ಹೋಬಳಿಯ ಅಧ್ಯಕ್ಷರಾದಂಥ ಹಿರಿಯರು ಆದಂಥ ಮೋಹನ್ ಕುಮಾರ್ ಅಣ್ಣನವರೇ, ಅಕ್ಕನವರಾದಂತಹ ಪುಷ್ಪಾರವರೇ, ಲೀಲಕ್ಕನವರೇ ಮತ್ತು ಮಾಜಿ PLD ಬ್ಯಾಂಕ್ ಮತ್ತು ಮಾಜಿ TAPSMನ ಸದಸ್ಯರಾದಂಥ ನನ್ನ ಸಹೋದರ ಗುರುಪ್ರಕಾಶ್ ರವರೇ ಮತ್ತು PLD ಬ್ಯಾಂಕ್ನ ಡೈರೆಕ್ಟರ್ ಆದಂಥ ಸನ್ಮಾನ್ಯ ಶ್ರೀ BM ಶ್ರೀನಿವಾಸರವರೇ ಮತ್ತು ನಮ್ಮ ನಗರಸಭೆಯ ಸದಸ್ಯರಾದಂಥ ಸುನೀಲ್ ಮೂಡ್ರವರೇ ಮತ್ತು ನಮ್ಮ ನಗರಸಭೆಯ ಸದಸ್ಯರಾದಂಥ ಪಾಪಣ್ಣೀರವರೇ ಮತ್ತು ಆಸೀನರಾಗಿರ್ತಂಥ ಸಿದ್ಧಲಿಂಗೇಗೌಡ್ರೆ, ನಮ್ಮ ಎಂಟಗಾನಹಳ್ಳಿ ಬಾಬಣ್ಣನವರೇ, ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾಗಿದ್ದಂಥ ನಮ್ಮ ರಂಗಸಾಮಣ್ಣನವರೇ, ವೆಂಕಟೇಶಣ್ಣನವರೇ ಮತ್ತು ವೇದಿಕೆಯಲ್ಲಿ ಚಲುವರಾಜಣ್ಣನವರೇ, ಮಂಜಣ್ಣನವರೇ, ನಮ್ಮ ಮಂಜಕ್ಕನವರೇ ಮತ್ತು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಅಶ್ವತ್ಥರವರೇ, ಕುಮಾರಿರವರೇ, ದಯವಿಟ್ಟು ಅನ್ಯತಾ ಭಾವಿಸಬಾರದು. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಹಿರಿಯರೇ, ಮುಖಂಡರುಗಳೇ ಮತ್ತು ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿದರೆ, ಆಂಜಿನಪ್ಪನವರೇ, ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳೇ, ಮಾಜಿ ಹಾಗೂ ಹಾಲಿ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಮತ್ತು ವಿವಿಧ ಸಂಸ್ಥೆಗಳ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಮತ್ತು ಸದಸ್ಯ ಬಂಧುಗಳೇ ಮತ್ತು ಈ ಭಾಗದ 3 ಬಾರಿ ಹ್ಯಾಟ್ರಿಕ್ ಆಗಿ ಸಚಿವರಾಗಿ ಸನ್ಮಾನ್ಯ ಶ್ರೀ ಚೆನ್ನಿಗಪ್ಪಜಿಯವರ ಸುಪುತ್ರರಾದಂಥ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ನಮ್ಮ ವೇಣುಗೋಪಾಲ್ ಜಿ ಅವರೇ ಮತ್ತು ನಮ್ಮ ಮುನೇಗೌಡರು ಈಗ ತಾನೇ ಬಂದಿದ್ದಾರೆ, ನಮಗೆ ಭಾಳ ಸಂತೋಷ ಆಯಿತು. ಮುನೇಗೌಡ್ರೆ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಕಟ್ಟಾಳುಗಳೇ, ಈಗ ಸರ್ಕಾರದಲ್ಲಿ ನಡೆಯತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ, ಸರ್ಕಾರ ಮಾಡಿರ್ತಕ್ಕಂಥ ಮೋಸಗಳ ಬಗ್ಗೆ ನಮ್ಮ ಮಂಜಣ್ಣನವರು ಭಾಳ ವಿವರವಾಗಿ ತಮಗೆಲ್ಲರಿಗೂ ಕೂಡ ತಿಳಿಸಿದ್ದಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಭ್ರಷ್ಟಾಚಾರ, ಅವರು ಕೊಟ್ಟಿರ್ತಕ್ಕಂಥ ಈ ಗ್ಯಾರಂಟಿಗಳು ಯಾವ ರೀತಿ ನಡೀತಾ ಇದ್ದಾವೆ ಅಂತಕ್ಕಂಥದ್ದು ಇಲ್ಲಿ ಯುವನಿಧಿ ನಮ್ಮ ಯುವಕರು ಸುಮಾರು 1000 ಜನ ನಮ್ಮ ಇವತ್ತು ಡಿಗ್ರಿ ಮಾಡಿರ್ತಕ್ಕಂಥವ್ರು ಮತ್ತು ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರು ಹೇಳಬೇಕಾಗತ್ತೆ. ಇವತ್ತು ಇನ್ನೂ ಕೂಡ ಅದು ಪ್ರಾರಂಭ ಆಗಿಲ್ಲ. ನಮ್ಮ ಮಂಜಣ್ಣ ಹೇಳ್ದಂಗೆ ಏನು ಶಕ್ತಿ ಯೋಜನೆ, ಅವರ ಡಿಪೋದಲ್ಲಿ 30 ಬಸ್ಗಳು ಕೆಟ್ಟು ನಿಂತಿದೆ, ನಮ್ಮ ಡಿಪೋದಲ್ಲಿ 60 ಬಸ್ಸು ಕೆಟ್ಟು ನಿಂತಿದ್ದಾವೆ. ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇಲ್ಲಿರ್ತಕ್ಕಂಥ ಶಾಸಕರು ಅವರಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಯಾರೇ ಒಬ್ಬ ಅಧಿಕಾರಿಗೆ ಮರ್ಯಾದೆ ಇಲ್ಲ. ಯಾವುದೇ ಒಬ್ಬ ಅಧಿಕಾರಿಗಳು ಅವ್ರ ಹತ್ರ ಹೋದರೆ ಪ್ರತಿಯೊಬ್ಬರು ಕೂಡ ಎಲ್ಲ ಕೆಳಗಡೆ ಮಾತಾಡ್ತಾರೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ. ನಾವೆಲ್ಲರೂ ಕೂಡ ಒಂದು ಬಾರಿ ನಾವು ಸೋತಿದ್ದೇವೆ, ನಿಜ, ಒಪ್ಕೊಳ್ಳೋಣ. ಆದರೆ ನಿಮಗೆ ಅಧಿಕಾರ ಕೊಟ್ಟಿತ್ತು ಜನಗಳ ಸೇವೆಯನ್ನು ಮಾಡಲಿ, ನೆಲಮಂಗಲ ಸೇವೆಯನ್ನು ಮಾಡಲಿ, ನೆಲಮಂಗಲದಲ್ಲಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ತಮಗೆ ಒಂದು ಅವಕಾಶವನ್ನು ನಮ್ಮ ಜನ ಕೊಟ್ಟಿದ್ದಾರೆ. ತಮಗೆ ಈಗಲಾದರೂ ತಿದ್ದುಕೊಳ್ಳಿ ದಯವಿಟ್ಟು. ಯಾಕೆ ಅಂತಂದರೆ ನೀವು ಮಾಡ್ತಿರ್ತಕ್ಕಂಥ ಕೆಲಸಗಳು, ಯಾವುದೇ ರಸ್ತೆಗಳು ಪೂಜೆ ಆಗಲಿ ಅವೆಲ್ಲ ನಾನು ತಂದಿರೋದು. ತ್ಯಾಮಗೌಡ್ಲು ರಸ್ತೆ, ನಮ್ಮ ಗೊಲ್ಲಳ್ಳಿ ರಸ್ತೆ,
ನಮ್ಮ ದೇವರಸಳ್ಳಿ ರಸ್ತೆ, ಈ ಎಲ್ಲ ರಸ್ತೆಗಳನ್ನು ತಂದಂಥವನು ನಾನು. ಅದರ ಜೊತೆಗೆ ಇವತ್ತು ನೋಡಿರ್ಬೋದು ತಾವೆಲ್ಲ ಫೇಸ್ಬುಕ್ನಲ್ಲಿ ಮತ್ತು ವಾಟ್ಸಪ್ನಲ್ಲಿ ನಮ್ಮ ನೆಲಮಂಗಲ ಕೆರೆಯಲ್ಲಿ, ಇವತ್ತು ನೆಲಮಂಗಲ ಕೆರೆಯಲ್ಲಿ ಈ ನಮ್ಮ ಏನು ಒಂದು ಕೊಳಚೆ ನೀರು ಬಂದು, ಇವತ್ತು ನೆಲಮಂಗಲ ಕೊಳಚೆ ನೀರು ಬಂದು ಅಲ್ಲಿ ಉಕ್ತರ್ತಕ್ಕಂಥ ಆ ಬುರ್ಗನ ನೋಡಿ ಒಬ್ರು ಮಾತಾಡಿದ್ದಾರೆ. ಮೊದಲು ನಾನು ಕೆರೆಯನ್ನು ನಾನು ಉದ್ಧಾರ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದಂಥ ಶಾಸಕರು ಎಲ್ಲೋದ್ರು ಅಂತ ಕೇಳ್ತಕ್ಕಂಥ ಮಾತನ್ನ ಇವತ್ತು ಹೇಳಿದ್ದಾರೆ. ಆ ಕೆರೆಗೆ ನಾನಿದ್ದಾಗ 6 ಕೋಟಿ ರೂಗಳನ್ನು ನಾನು ಆ ಕೆರೆ ಅಭಿವೃದ್ಧಿಗೆ ಹಾಕಿದ್ದೆ. ಎಲ್ಲೋಯ್ತು ಸ್ವಾಮಿ 6 ಕೋಟಿ ರೂಪಾಯಿ ಅದು? ಅದರ ಜೊತೆಯಲ್ಲಿ ಏನು ಪ್ರತಿ ವರ್ಷವೂ ಕೂಡ ಮಳೆಗಾಲದಲ್ಲಿ ನಮ್ಮ ವಾಜರಳ್ಳಿ ಇರ್ಬೋದು, ನಮ್ಮ ಸುಭಾಷ್ ನಗರ ಇರ್ಬೋದು, ನಗರಸಭೆಯಲ್ಲಿ ಇರ್ತಕ್ಕಂಥ ಒಂದು ಲಿಮಿಟ್ನಲ್ಲಿ ನೀರು ತುಂಬಿ ಎಲ್ಲ ಮನೆಗಳು ತುಂಬ್ತಿತ್ತು. ಅದಕ್ಕೆ 5 ಕೋಟಿ ರೂಪಾಯಿ ಹಾಕಿದ್ದೆ ನಾನು ಬ್ರಿಡ್ಜ್ಗಳನ್ನು ಕಟ್ಟೋದಕ್ಕೋಸ್ಕರ. ಅದು ಎಲ್ಲೋಯ್ತು ಸ್ವಾಮಿ 5 ಕೋಟಿ ರೂಪಾಯಿ? ನೀವು ಅಭಿವೃದ್ಧಿ ಮಾಡ್ತಿರ್ತಕ್ಕಂಥದ್ದು ಕೇವಲ ರಸ್ತೆಗಳನ್ನು ಮಾತ್ರ. ನಮ್ಮ ನಗರಸಭೆಯ ಒಂದು ಅಭಿವೃದ್ಧಿಯನ್ನು, ನಗರಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ಏನು ರಸ್ತೆಗಳನ್ನು, ಚರಂಡಿಗಳನ್ನು ಯಾರು ಅಭಿವೃದ್ಧಿ ಮಾಡ್ತಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಇವತ್ತು ದಯವಿಟ್ಟು ನಾನು ಇಷ್ಟೇ ಕೇಳ್ಕೊಳ್ಳೋದು, ಈಗಾಗಲೇ ತಪ್ಪು ಆಗೋಗಿದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವರಿಗೆ ಸರಿಯಾದ ಬುದ್ಧಿಯನ್ನು ಕಲಿಸಬೇಕು ಅಂತ ಅಂದರೆ ತಾವೆಲ್ಲರೂ ಕೂಡ ಸದೃಢರಾಗಬೇಕು. ನಮ್ಮ ಮಂಜಣ್ಣ ಹೇಳೋದು, ಇವತ್ತು ಅವ್ರು ಮಾಡ್ತಕ್ಕಂಥ ಕೆಲಸ, ಅವ್ರು ಮಾಡ್ತಕ್ಕಂಥ ಭ್ರಷ್ಟಾಚಾರವನ್ನು ನಾವೆಲ್ಲರೂ ಕೂಡ ಇವತ್ತು ನೋಡ್ತಾ ಇದ್ದೇವೆ. ಅದರ ಎದುರಾಗಿ ನಿಲ್ತಕ್ಕಂಥ ಒಂದು ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು. ಅದಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಮ್ಮ ನಿಖಿಲ್ ಕುಮಾರಣ್ಣನವರು ಬೆನ್ನೆಲುಬಾಗಿ ಎಲ್ಲ ಕ್ಷೇತ್ರಗಳನ್ನು, ಕರ್ನಾಟಕ ರಾಜ್ಯಗಳನ್ನ ಸುತ್ತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮೆಲ್ಲ ಜಾತ್ಯತೀತ ಜನತಾದಳವನ್ನು ಎಬ್ಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ತಾವೆಲ್ಲ ವಾಟ್ಸಪ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ನೋಡ್ತಾ ಇರ್ಬೋದು, ಉತ್ತರ ಕರ್ನಾಟಕದಲ್ಲಿ ಜನಸ್ತೋಮನೆ ಬರ್ತಾ ಇದೆ. ಹಾಗಾಗಿ ಇವತ್ತು ಏನು ಮಿಸ್ಡ್ ಕಾಲ್ ಅಭಿಯಾನ ಮತ್ತು ಜನರೊಂದಿಗೆ ಜನತಾದಳ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಇವತ್ತು ನಿಖಿಲ್ ಕುಮಾರಣ್ಣನವರು ನಮ್ಮ ಕ್ಷೇತ್ರಕ್ಕೆ ಬಂದಿರತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಬಹಳ ಸಂತೋಷವಾಗಿದೆ. ನಮ್ಮ ಇಡೀ ನೆಲಮಂಗಲ ತಾಲೂಕಿನ ತಮಗೆಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ ನಿಖಿಲ್ ಅಣ್ಣ ತಮಗೆ. ಅದ್ರ ಜೊತೆಯಲ್ಲಿ ನಾವೆಲ್ಲ ಪರ್ವಗಳನ್ನು ನೋಡಿದ್ದೇವೆ. ಇವತ್ತು ದೇವೇಗೌಡ ಅಪ್ಪಾಜಿಯವರ ಪರ್ವ 1994ರಲ್ಲಿ ಮುಖ್ಯಮಂತ್ರಿ ಆಗಿದ್ದಂತು. ನಂತರ ಈ ದೇಶ ಕಂಡಂತ ಕೆಂಪುಕೋಟೆಯ ಬಾವುಟವನ್ನು ಆರಿಸಿದಂಥ ಏಕೈಕ ಪ್ರಧಾನಮಂತ್ರಿ, ಕರ್ನಾಟಕದ ಪ್ರಧಾನಮಂತ್ರಿ ಅಂದರೆ ಅದು ದೇವೇಗೌಡ ಅಪ್ಪಾಜಿಯವರು ಮಾತ್ರ. ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ನೀರಾವರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ಮತ್ತು ಏನು ಇವತ್ತು ಏನಾದರೂ ಮೊರಾರ್ಜಿ ದೇಸಾಯಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಏನಿದ್ದಾವೆ ಇವತ್ತು ಆ ಬಡವರಿಗೋಸ್ಕರ ಕೊಟ್ಟಿರ್ತಕ್ಕಂಥದ್ದು ದೇವೇಗೌಡ ಅಪ್ಪಾಜಿಯವರು. ಇವತ್ತು ಏನು ನಮ್ಮ ಬಡವರಿಗೆ, ದೀನ ದಲಿತರಿಗೆ ಗಂಗಾ ಕಲ್ಯಾಣವನ್ನು ಕೊಟ್ಟಂತ ಏಕೈಕ ಮುಖ್ಯಮಂತ್ರಿ ಆಗಿದ್ರು ದೇವೇಗೌಡ ಅಪ್ಪಾಜಿಯವರು. ಪ್ರತಿಯೊಬ್ಬರೂ ಕೂಡ ಸಮಪಾಲು ಅಂತಕ್ಕಂಥ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಅವರು ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ತೋಟವನ್ನು ನಿರ್ಮಿಸಿಕೊಂಡು ಅವರು ಉದ್ಧಾರ ಆಗಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಮಾಡಿದಂಥ ದೇವೇಗೌಡ ಅಪ್ಪಾಜಿಯವರಿಗೆ ನಾವು ಯಾವತ್ತೂ ಕೂಡ ಚಿರಋಣಿಯಾಗಿರಬೇಕು. ನಂತರ ಕುಮಾರಣ್ಣನವರ ಪರ್ವ ಪ್ರಾರಂಭ ಆಯಿತು. 20 ತಿಂಗಳು, ಕೇವಲ 20 ತಿಂಗಳು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಗ್ರಾಮ ವಾಸ್ತವ್ಯವನ್ನು ಮಾಡಿ, ಬಡವರ ಮನೆಯಲ್ಲಿ ಗ್ರಾಮ ವಾಸ್ತವ್ಯವನ್ನು ಮಾಡಿ, ಹೋಟ್ಲಿಂದ ಇಡ್ಲಿ ತರ್ಸ್ಕೊಂಡು ತಿನ್ನಲಿಲ್ಲ ಕುಮಾರಣ್ಣನವರು, ಹೋಟ್ಲಿಂದ ವಡೆ ತರ್ಸ್ಕೊಂಡು ತಿನ್ನಲಿಲ್ಲ ಕುಮಾರಣ್ಣನವರು. ಅದೇ ಮನೆಯಲ್ಲಿ ಬೇಯಿಸಿದಂಥ ಏನು ಮುದ್ದೆ, ಬಸ್ಸಾರು, ಅನ್ನವನ್ನು ಊಟ ಮಾಡಿದಂಥವರು ಕುಮಾರಣ್ಣನವರು. ಇವತ್ತು ಕೂಡ ಬಡವರ ಮನೆಯಲ್ಲಿ ವಾಸ್ತವ್ಯವನ್ನು ಮಾಡಿ ಅಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನು ಅರಿತು, ಸಾರಾಯಿ ನಿಷೇಧ ಇರ್ಬೋದು, ಸೈಕಲ್ ವಿತರಣೆ ಇರ್ಬೋದು, ಲಾಟ್ರಿ ನಿಷೇಧ ಇರ್ಬೋದು, ಮತ್ತು ಎಲ್ಲ ವೃದ್ಧಾಪ್ಯ ವೇತನಗಳನ್ನು ಜಾಸ್ತಿ ಮಾಡಿದಂಥ ಕೀರ್ತಿ ಕುಮಾರಣ್ಣನವರಿಗೆ ಬಂತು 20 ತಿಂಗಳಲ್ಲಿ.
ಈ ದೇಶ ಕಂಡಂತ, ಈ ರಾಜ್ಯ ಕಂಡಂತ ಅಪರೂಪದ ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯವನ್ನ ಆಳಿದ ಕುಮಾರಣ್ಣನವರನ್ನ ನಾವು ಯಾವತ್ತೂ ಕೂಡ ಮರೆಯಂಗಿಲ್ಲ. ನಂತರ ಇವತ್ತು ಕೇವಲ 14 ತಿಂಗಳು ಮುಖ್ಯಮಂತ್ರಿ ಆದರು. 25,000 ಕೋಟಿ ರೂಗಳನ್ನು ರೈತರ ಸಾಲ ಮನ್ನಾ ಮಾಡಿದ ಏಕೈಕ ಮುಖ್ಯಮಂತ್ರಿ ಈ ದೇಶದಲ್ಲಿ ಯಾರಾದರೂ ಇದ್ದಾರೆ ಅಂತಂದ್ರೆ ಅದು ಕುಮಾರಣ್ಣನವರು ಮಾತ್ರ ಅಂತ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ಇವತ್ತು ಇವರಿಬ್ಬರ ಪರ್ವ ಆಗಿದೆ. ಇವತ್ತು ಪ್ರಾರಂಭವಾಗಿದೆ ನಮ್ಮ ನಿಖಿಲ್ ಅಣ್ಣನ ಪರ್ವ. ನಿಖಿಲ್ ಅಣ್ಣನ ಪರ್ವ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಜೀವವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿ ಜಾತ್ಯತೀತ ಜನತಾದಳ ಪಕ್ಷವನ್ನು ಅತಿ ಎತ್ತರಕ್ಕೆ ನಾವು ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಕುಮಾರಣ್ಣನವರು ಇವತ್ತು ನಿಖಿಲ್ ಕುಮಾರಣ್ಣನವರು ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅವರ ಒಂದು ವ್ಯಕ್ತಿತ್ವವನ್ನು ಅವ್ರು ಮಾಡ್ತಕ್ಕಂಥ ಕೆಲಸವನ್ನು, ಅಪ್ಪಾಜಿಯವರು ಮಾಡಿರ್ತಕ್ಕಂಥ ಕೆಲಸವನ್ನು, ತಾತಾಜಿಯವರು ಮಾಡಿರ್ತಕ್ಕಂಥ ಕೆಲಸವನ್ನು ಅವರು ಎತ್ತಿಡಿದು ಇವತ್ತು ನಮ್ಮೆಲ್ಲರೂ ಕೂಡ ಹುರಿದುಂಬಿಸ್ತಾ ಇರ್ತಕ್ಕಂಥವ್ರು ನಿಖಿಲ್ ಕುಮಾರಣ್ಣನವರು. ನಿಖಿಲ್ ಕುಮಾರಣ್ಣನವರು ಇವತ್ತು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಯೊಂದನ್ನು ನಾವು ನೋಡ್ತಾ ಇದ್ದೀವಿ. ವಾಟ್ಸಾಪ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ಪ್ರತಿಯೊಂದರಲ್ಲಿ ಅವರ ಆಸೆ ಇವತ್ತು ಕೂಡ ಈ ಒಂದು ವಯಸ್ಸಿನಲ್ಲಿ ಇವತ್ತು ಕೂಡ ಅವರು ಬಹಳ ಕಷ್ಟವನ್ನು ಪಟ್ಟು ಪ್ರತಿಯೊಂದು ಕ್ಷೇತ್ರವನ್ನು ಸುತ್ತಿ ಕೆಲಸ ಮಾಡ್ತಿರ್ತಕ್ಕಂಥ ನಮಗೆ ಸ್ವಾಗತಾರ್ಹ. ಕರ್ನಾಟಕ ರಾಜ್ಯದಲ್ಲಿ ಅವರು ಉತ್ತುಂಗದ ಒಂದು ಕೆಲಸಕ್ಕೆ ಏರಲಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಮುಖ್ಯ ವ್ಯಕ್ತಿತ್ವವನ್ನು ಉಳ್ಳವರು. ಆದರೆ ಒಂದು ಮಾತು ಹೇಳಿದ್ರು ನಾವು ಬರ್ತಕ್ಕಂಥ ಒಂದು ಸಮಯದಲ್ಲಿ ಗಾಡಿನಲ್ಲಿ ಅಪ್ಪಾಜಿಯವರಿಗೆ ಹೇಳಿ ಮುಖ್ಯಮಂತ್ರಿ ಆಗೋದಕ್ಕೆ ನಾನು ಇಲ್ಲಿ ಕೆಲಸ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ರು. ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ನಮಗೆ. ಅವರು ಕೂಡ ಮುಂದಿನ ಬಾರಿ ಏನು 3 ಸಾರ್ತಿ ಸೋತ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ಇವರು ಹೇಳ್ಕೊಂಡಿರ್ಬೋದು. ಕುತಂತ್ರದಿಂದ ಸೋತಿತ್ತು, ಕುತಂತ್ರದಿಂದ ಸೋಲಿಸಿತ್ತು. ಅವರಿಗೆ ಬಹಳ ನೋವನ್ನು ಕೊಟ್ಟಿದ್ದಾರೆ ಅವರಿಗೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಜನ, ಕರ್ನಾಟಕ ಜನತೆ ನಿಜವಾಗ್ಲೂ ನಿಮ್ಮ ಕೈಯನ್ನು ಹಿಡಿತಾರೆ. ನೀವು ಅತಿ ಎತ್ತರಕ್ಕೆ ಹೋಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಣ್ಣ. ಜೊತೆಯಲ್ಲಿ ಇವತ್ತು ನಮ್ಮ ನಾಗರಾಜಣ್ಣ ಅವರು ಬಂದಿದ್ದಾರೆ, ನಮ್ಮ ಮಧುಗಿರಿಯವರು. ದಯವಿಟ್ಟು ಮುಂದೆ ಬನ್ನಿ ಅಣ್ಣ, ಮುಂದೆ ಬನ್ನಿ. ಹಾಗಾಗಿ ಇವತ್ತು ಏನು ಮಿಸ್ಡ್ ಕಾಲ್ ಅಭಿಯಾನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ನಾವು ಅಲ್ಲೊಂದು ಟಾಲ್ ಮಾಡಿದ್ದೀವಿ, ನೋಡಿರ್ಬೇಕು ನೀವು. ಅದು ಪ್ರತಿಯೊಂದು ಹೋಬಳಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ಇಟ್ಟು ಪ್ರತಿಯೊಂದೊಬ್ಬರನ್ನು ಕೂಡ ನಾವು ಮೆಂಬರ್ಶಿಪ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಅಣ್ಣನ ಆಸೆ. ಹಾಗಾಗಿ ನಾವು ಕೂಡ ಅತಿ ಹೆಚ್ಚಿನ ಒಂದು ನೋಂದಣಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಭರವಸೆಯನ್ನು ನಾನು ಅಣ್ಣನವರಿಗೆ ಕೊಡ್ತೇನೆ. ಮೊನ್ನೆ ತಾನೇ ಈ ಕ್ಷೇತ್ರದ ಶಾಸಕರು ಹೇಳ್ತಾ ಇದ್ರು, ನಮ್ಮ ಕ್ಷೇತ್ರದಲ್ಲಿ 1500ರಿಂದ 2000ವರೆಗೂ ಕೊರೆದ್ರೆ ಬೋರ್ ಕೊರೆದ್ರೆ ನಮ್ಮ ನೀರೇ ಸಿಕ್ಕಲ್ಲ ಅಂತ. ನಾನು ಅನ್ಕೋರು 1500 ಕೊರೆದಿರೋದು ನಾನು ಎಲ್ಲೂ ನೋಡೇ ಇಲ್ಲಣ್ಣ. 1100 ಅಡಿ ಕೊರೆದಿರೋದು ನೋಡಿದ್ದೀನಿ ನಾನು. 1100 ಅಡಿ. ಅಲ್ಲಿಗೆ ನಮ್ಮ ಕ್ಷೇತ್ರದಲ್ಲಿ ಅವ್ರಿಗೆ ಎಷ್ಟು ಜಾಗೃತಿ ಇದೆ, ಅವ್ರಿಗೆ ಏನು ವಿಷಯ ತಿಳ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಈ ಇದರಲ್ಲಿ ಗೊತ್ತಾಗುತ್ತೆ. ವಿಧಾನಸೌಧದಲ್ಲಿ ಮಾತಾಡ್ತಾರೆ ಅದನ್ನು. 1500ರಿಂದ 2000 ಅಡಿವರೆಗೂ ನೀರು ಸಿಕ್ಕಲ್ಲ, ಅದಕ್ಕೋಸ್ಕರ ನಾವು ವಾಟರ್ ರೀಚಾರ್ಜ್ ಮಾಡೋದಕ್ಕೋಸ್ಕರ ಋಷಭಾವತಿ ನೀರನ್ನು ನಾವಿಲ್ಲಿ ತರ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ KC ವ್ಯಾಲಿ ಇರ್ಬೋದು, HN ವ್ಯಾಲಿ ಇರ್ಬೋದು, ಅವರು ಅನುಭವಿಸ್ತಕ್ಕಂಥ ಕಷ್ಟಗಳನ್ನು ಹೇಳಿದ್ದಾರೆ. ಈಗಾಗಲೇ ನಮ್ಮ ಹರ್ಷ ಅವರು ಆಂಜನೇಯ ರೆಡ್ಡಿ ಅವ್ರನ್ನ ಕರ್ಕೊಂಬಂದು ನಮ್ಮ ಈ ಕೃಷ್ಣಣ್ಣನವರ ಜೊತೆಯಲ್ಲಿ ಪ್ರತಿಯೊಬ್ಬರು ಕೂಡ ಅವರ ಬಗ್ಗೆ ಅದು ತಿಳುವಳಿಕೆ ಹೇಳ್ತಕ್ಕಂಥ ಕೆಲಸವನ್ನು ಈಗಾಗಲೇ ಕೂಡ ನಾವು ಮಾಡ್ತಾ ಇದ್ದೇವೆ. ಇನ್ನು ಮುಂದೆ 2 ಸೈಂಟಿಸ್ಟ್ಗಳನ್ನ ಕರೆಸಿ ಅವರು ಹೇಳ್ತಕ್ಕಂಥ ಮಾತುಗಳನ್ನು ಕೂಡ ನಾವು ಕೇಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಇಷ್ಟು ಮಾತ್ರ ಹೇಳ್ತೀವಿ, ನಿಖಿಲ್ ಕುಮಾರಣ್ಣ ಬಂದು ಇಲ್ಲಿ ನಿಂತ್ಕೊಂತಾರೆ, ಕುಮಾರಣ್ಣ ಬಂದು ನಿಂತ್ಕೊಂತಾರೆ. ಯಾವುದೇ ಕಾರಣಕ್ಕೂ ಋಷಭಾವತಿ ನೀರನ್ನು ನಾವು ನೆಲಮಂಗಲಕ್ಕೆ ಹರಿಸೋಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲರೂ ಕೂಡ ಸೇರಿ ನಾವಿವತ್ತು ಕೆಲಸವನ್ನು ಮಾಡಬೇಕಾಗಿದೆ. ಪ್ರತಿಯೊಂದು ಹಳ್ಳಿಗಳಲ್ಲಿ ಇವತ್ತು ಎಲ್ಲೆಲ್ಲಿ ಅವರು ಪೈಪ್ಲೈನ್ ಆಗ್ತಾ ಇದ್ದಾರೆ ಅಲ್ಲಿ ಪ್ರತಿಯೊಂದು 69 ಕೆರೆ ಅಂತಕ್ಕಂಥ
ಮಾತನ್ನು ಹೇಳಿದ್ದಾರೆ. 69 ಕೆರೆಗಳಲ್ಲಿ ನಾವು ಯಾವ ರೀತಿ ಯಾವುದೇ ಕಾರಣಕ್ಕೂ ಕೂಡ ಪೈಪ್ಲೈನ್ ಕೂಡ ಹದ್ದದಕ್ಕೆ ಬಿಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಯಲ್ಲಿ ನಮ್ಮ ಅಧ್ಯಕ್ಷರು, ನಮ್ಮ ಜಿ ಕೃಷ್ಣಣ್ಣನವರು, ಹರ್ಷ ಅವರು ಎಲ್ಲರೂ ಕೂಡ ನಾವು ಸೇರಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಆ ಜಾಗಕ್ಕೆ ಭೇಟಿಯನ್ನು ಕೊಟ್ಟು ಏನು ಪೈಪ್ಲೈನ್ ಆಗ್ತಾಯಿದ್ರೆ ಅದನ್ನು ನಿಲ್ಲಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇದ್ರ ಜೊತೆಯಲ್ಲಿ ಇಷ್ಟಪಡ್ತೇನೆ. ಆಸ್ಪತ್ರೆ ಬಗ್ಗೆ 4 ಎಕರೆ 27 ಗುಂಟೆ ಜಮೀನನ್ನು ಮೈಲ್ನಳ್ಳಿಯಲ್ಲಿ ನಾನು ಗ್ರಾಂಟ್ ಮಾಡಿದ್ದೆ. ಶ್ರೀನಿವಾಸ್ ಅಂತ DC ಅವರಿದ್ದರು. 4 ಎಕರೆ 27 ಗುಂಟೆ ಜಮೀನನ್ನು ಸ್ಯಾಂಕ್ಷನ್ ಮಾಡಿಸಿ ನೆಲಮಂಗಲಕ್ಕೆ ಜನರಲ್ ಹಾಸ್ಪಿಟ್ಲನ್ನು ಅಲ್ಲಿ ಕಟ್ತಕ್ಕಂಥ ಕೆಲಸ ಮಾಡೋಣ. ಏನು ಇಲ್ಲಿರ್ತಕ್ಕಂಥ ಮೇನ್ ಹಾಸ್ಪಿಟ್ಲ್ ಏನಿದೆ ನೆಲಮಂಗಲದಲ್ಲಿ ಅದು ಹೆರಿಗೆ ಆಸ್ಪತ್ರೆಯನ್ನು ಮಾಡೋಣ ಅಂತಕ್ಕಂಥ ಒಂದು ಯೋಚನೆ ಮಾಡಿ ನಾವು ಅಲ್ಲಿ ಜಾಗವನ್ನು ಆಸ್ಪತ್ರೆಗೆ ಕೊಡಿಸಿದ್ವಿ. ಇವತ್ತು ಇವರು ಯಾವುದೇ ಕಾರಣಕ್ಕೂ ಕೂಡ ನಾನು ಇಲ್ಲಿ ಮಾಡಲ್ಲ, ನಾವು ಮಾಡೋದು ಬೇಗೂರಿನಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದೇ ಬೇಗೂರು ಮೆಂಬರ್ಗಳು ಎಲ್ಲರೂ ಸೇರಿ ಅಲ್ಲಿ ಗಣೇಶ್ ಇರ್ಬೋದು, ನಮ್ಮ ಮುನಿಯಪ್ಪ ಅವರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಸೇರಿ ಆ ಜಾಗವನ್ನು ತಪೋವನ ಅಂತಕ್ಕಂಥ ಒಂದು ನಿರ್ಮಾಣ ಮಾಡಿ ಏನು ಧರ್ಮಸ್ಥಳದ ಹೆಗ್ಡೆ ಅವ್ರನ್ನ ಕರ್ಕೊಂಬಂದು ಪೂಜೆ ಮಾಡಿಸಿ ನೀವು ಕೆಲಸ ಮಾಡಿದ್ದೀರಲ್ಲ, ಅದೇ ಜಾಗವನ್ನು ಬರ್ತೀವಿ ನೀವು ಆಸ್ಪತ್ರೆಗೆ ಕೊಡೋಕ್ಕೆ ಸಾಧ್ಯನಾ? ಯಾಕೆ ಈ ರೀತಿ ತಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು? ಅದು ಟೌನ್ನಲ್ಲೇ ಆಸ್ಪತ್ರೆ ಮಾಡಬೇಕು ಅಂತ ಇರ್ತಕ್ಕಂಥದ್ದು. ಹಾಗಾಗಿ ದಯವಿಟ್ಟು ನಮ್ಮ ಬೈಲ್ನಳ್ಳಿಯಲ್ಲಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡೋದು ಭಾಳ ಸೂಕ್ತ ಅಂತಕ್ಕಂಥ ಮಾತನ್ನು ಒಂದು ಸಲಹೆಯನ್ನು ಕೂಡ ಕೊಟ್ಟು ಈ ಒಂದು ಕ್ಷೇತ್ರದಲ್ಲಿ ನಮ್ಮೆಲ್ಲರ ಕಣ್ಮಣಿಯಾದ ನಿಖಿಲ್ ಅಣ್ಣನವರು ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಭಾಳ ಒಂದು ಖುಷಿಯ ಮಾತಾಗಿದೆ. ಅವರು ಏನು ನಿರ್ದೇಶನ ಕೊಡ್ತಾರೆ ನಮಗೆ, ಅವರು ಯಾವ ರೀತಿ ಏನು ಮೆಂಬರ್ಶಿಪ್ ಮಾಡಬೇಕು ಅಂತಕ್ಕಂಥ ಒಂದು ನಿರ್ದೇಶನವನ್ನು ಕೊಡ್ತಾರೆ, ಅದನ್ನು ನಾವು ತಗೊಂಡು ಪ್ರತಿಯೊಬ್ಬರೂ ಕೂಡ ಪ್ರತಿಯೊಂದು ಹಳ್ಳಿಗೂ ಕೂಡ ಬರ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ನಮ್ಮ ಪಕ್ಷದ ಒಂದು ಸದಸ್ಯತ್ವ ನೋಂದಣಿಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನಿಖಿಲ್ ಅಣ್ಣನವರು ಈಗ ಡೆಲ್ಲಿಗೆ ಹೋಗಬೇಕಾಗಿದೆ. ಅವರು ನಾನು ಕಿವಿನಲ್ಲಿ ಹೇಳಿದ್ರು ಸ್ವಲ್ಪ ಬೇಗ ಮುಗಿಸಿ ಅಂತ. ಹಾಗಾಗಿ ತಮ್ಮೆಲ್ಲರಿಗೂ ಬಂದಿರತಕ್ಕಂಥ ಎಲ್ಲ ನೆಲಮಂಗಲ ಜನತೆಗೆ ನಾನು ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ, ನಮ್ಮ ಇ ಕೃಷ್ಣಣ್ಣವರು ಅವರು ನನ್ನ ಮಾರ್ಗದರ್ಶಕರು. ಒಂದೇ ಒಂದು ಮಾತು ಹೇಳೋದಕ್ಕೆ ಇಷ್ಟ ಹೇಳ್ಬಿಡ್ತಾನೆ. ನಮ್ಮ ಬೈರೇಗೌಡರಿದ್ದಾರೆ ಇವತ್ತು ಇಲ್ಲಿ ಬಿಲ್ ಡೈರಿನಲ್ಲಿ ಗೆದ್ದಿರ್ತಕ್ಕಂಥವ್ರು. ಅವ್ರು ಗೆದ್ದೋದಕ್ಕೆ ಕಾರಣ ನಿಜವಾಗಲೂ ನಮ್ಮ ಇ ಕೃಷ್ಣಣ್ಣವರು. ಅವರು MLC ಅವರಾಗಿದ್ದಾಗ ಪ್ರತಿಯೊಂದು ಡೈರಿಗೆ 2 ಲಕ್ಷ ರೂಪಾಯಿ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಕೊಟ್ಟರು. ಅವರ ಹಾದಿಯಲ್ಲಿ ನಡೆದ ನಾವು ಕೂಡ ಇವತ್ತು ಆಲ್ ಡೈರಿ ಏನಿವತ್ತು ಪ್ರತಿಯೊಂದು ಹಳ್ಳಿಗಳಲ್ಲಿ ಇರ್ತಕ್ಕಂಥ ನಮ್ಮ ಅಕ್ಕ ತಂಗಿರು ತಾಯಂದಿರು ಅದರಲ್ಲಿ ಜೀವನ ಮಾಡ್ತಕ್ಕಂಥ ಹೈನುಗಾರಿಕೆಯನ್ನು ಏನು ಮಾಡಿದರೆ ಅದಕ್ಕೆ ಮೂಲಭೂತರು ಆದಂಥ ನಮ್ಮ ಕೃಷ್ಣಣ್ಣನವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿ ನಮ್ಮ ನೆಲಮಂಗಲ ಕ್ಷೇತ್ರಕ್ಕೆ ಅವ್ರಿಗೂ ಮಾರ್ಗದರ್ಶಕರಾಗಿ ನಮಗೆ ಆಶೀರ್ವಾದವನ್ನು ಮಾಡಬೇಕು. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ವೇದಿಕೆಯಲ್ಲಿ ಮೇಲಿರ್ತಕ್ಕಂಥವ್ರಿಗೆ, ವೇದಿಕೆಯಲ್ಲ ಕೆಳಗಡೆ ಇರ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ನಾನು ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಅವರಿಗೆ. ಜೋರಾದ ಚಪ್ಪಾಳೆ ಬರಲಿ ಸ್ನೇಹಿತರೆ. ದಯವಿಟ್ಟು 2028ಕ್ಕೆ ನೆನಪಿಟ್ಕೊಳ್ಳಿ, ನಾವು ಡಾಕ್ಟರ್ ಕೆ ಶ್ರೀನಿವಾಸ್ ಮೂರ್ತಿ ಅವ್ರ ಜೊತೆ ಕೈ ಜೋಡಿಸೋಣ. ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಅವರು ಶಾಸಕರಾಗಿ ಬರಲೇಬೇಕು. ಜೋರಾದ ಚಪ್ಪಾಳೆ. ಧನ್ಯವಾದಗಳನ್ನು ತಿಳಿಸ್ತಾ ಇದೀಗ ವೇದಿಕೆ ಮೇಲೆ ಬಂದಿದ್ದಾರೆ ನಮ್ಮ ತಾಲೂಕು ಅಧ್ಯಕ್ಷರಾದಂತಹ ಟಿ ತಿಮ್ಮರಾಯಪ್ಪ ಅವರು.